ತಂದೆ ಮಗಳು ಒಂದಾಗ ಟೈಮು ಹತ್ರ ಬಂದೇ ಬಿಡ್ತು. ಹಾಗೆಲ್ಲ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಪವನ್ ಸುನಿಲ್ ಲೈಫ್ ಸ್ಟೈಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ರಾಣಿ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಇನ್ನು ತಂದೆ ಮಗಳು ಒಂದಾಗ ಟೈಮ್ ಹತ್ರ ಬಂತು ಅಂತ ಹೇಳಿದ್ನಲ್ವ, ಸೊ ಹೌದು, ಇನ್ನು ತುಂಬ ಚೆನ್ನಾಗಿರುತ್ತೆ. ಕೊನೆವರೆಗೂ ವಿಡಿಯೋನ ನೋಡಿ. ಇವತ್ತು ಎಲ್ಲಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದರೆ ಖಂಡಿತ ನಿಮಗೆ ಸ್ಟೋರಿ ಅರ್ಥ ಆಗೋದಿಲ್ಲ. ಸೊ ಏನು ಗೊತ್ತಾ, ಸತ್ಯಣ್ಣ ಮತ್ತು ರಾಣಿ ಇಬ್ಬರು ಕೂಡ ಜೈಲ್ ಕಡೆ ಹೋಗ್ತಾರೆ. ಮತ್ತು ಇಲ್ಲಿ ವರ್ಧನೂ ಬಾಲ ಕೂಡ ಜೈಲಿಗೆ ಬರ್ತಾರೆ. ಹಾಗಾಗಿ ಒಂದಾಗ ಟೈಮ್ ಹತ್ರ ಬಂತು ಅಂತಲೇ ಹೇಳ್ಬೋದು. ಸೊ ಫೈನಲಿ ನೋಡೋಣ ಬನ್ನಿ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ವರ್ಧನ್ ನಾಟಕ ಆಡ್ಕೊಂಡು ಚಿಂತೆ ಮಾಡಿಕೊಂಡು ಒಂದು ಹತ್ರ ಸುಮ್ಮನೆ ಫೀಲಿಂಗ್ ಮಾಡಿಕೊಂಡು ನಿಂತಿರ್ತಾನೆ. ಅವನೆಲ್ಲ ನಾಟಕನೇ ಆಡ್ತಿರುವಂಥದ್ದು. ಬಾಲ ಬಂದ್ಬಿಟ್ಟು, ಯಾಕೆ ಬಾಸು ಇಷ್ಟೊಂದು ಫೀಲ್ ಮಾಡ್ಕೊಂಡು ನಿಂತಿದ್ರೆ? ಯೋಚನೆ ಮಾಡಬೇಡಿ ಬಾಸು, ನಾನು ಕಾವೇರಿ ವಿಷಯನೆಲ್ಲ ತಿಳ್ಕೊಳ್ಳೋಕ್ಕೆ ಅಂತಲೇ ಒಬ್ಬರನ್ನ ಜೈಲಲ್ಲಿ ಬಿಟ್ಟಿದ್ದೀನಿ. ಈಗ ಹೋಗಿ ನಾನು ಅವ್ರ ಜೊತೆ ಮಾತಾಡಿ ಬರ್ತೀನಿ, ನಾಳೆನೇ ನಾವು ಜೈಲಿಗೆ ಹೋಗಿ ಮಾತಾಡೋಣ ಡೈರೆಕ್ಟಾಗೆ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿ ಹೋಗ್ತಾನೆ. ಆಗ ಇಲ್ಲಿ ಒಂದು ಕಡೆ ವರ್ಧ ಕೂತ್ಕೊಂಡು ಫೀಲ್ ಮಾಡಿಕೊಂಡು ಏನೋ ಯೋಚನೆ ಮಾಡಿಕೊಂಡು, ಆ ಮಣಿ ಹಿಡಿರ್ತಾನಲ್ವ, ನಿನ್ನ ಮುಖವಾಡ ಬಯಲು ಮಾಡ್ತೀನಿ, ನೀನು ಯಾವತ್ತಿದ್ರೂ ಒಂದಿನ ತಪ್ಪು ದಾರಿಲಿ ನಿಂತ್ಕೊಳ್ಳೇಬೇಕು, ನಿನ್ನ ಒಂದಿನ ಒಂದಿನ ಬಾಲ ನಿನ್ನ ಹೊಡೆದೇ ಹೊಡಿತಾನೆ ಅಂತೆಲ್ಲ ಹೇಳಿರ್ತಾನಲ್ವ, ಅದನ್ನು ನೆನ್ಪು ಮಾಡ್ಕೊಂಡು ಚಿಂತೆ ಮಾಡ್ಕೊಂಡು ಕೂತಿರ್ತಾನೆ. ಇನ್ನು ಶಾಂತಿ ಇದ್ಕೊಂಡು, ಏನಾಗಿದೆ ಮಣಿ ಅಣ್ಣ ನೋಡಿದ್ರೆ ಫೋನ್ ಮಾಡಿ ರಿಸೀವ್ ಮಾಡ್ತಿಲ್ಲ, ಏನು ಪ್ರಾಬ್ಲಮ್ ಆಗಿದೆ ಏನು ಅಂತ ಶಾಂತಿ ಯೋಚನೆ ಮಾಡ್ತಿರ್ತಾಳೆ. ಅಂದರೆ ವರ್ಧನ್ ಮನೆ ಕೆಲಸದವರು. ಇನ್ನು ಇಲ್ಲಿ ಒಂದು ಕಡೆ ಕಾವೇರಿ ಮಾತ್ರ ಊಟ ತೊಗೊಂಡು ಒಂದು ಗ್ಲಾಸಲ್ಲಿ ನೀರು ತೊಗೊಂಡು ಬರ್ತಾ ಇರ್ತಾಳೆ. ಶಾಂತಮ್ಮ ಅಂದರೆ ಬೇರೆ ಜೈಲಧಿಕಾರಿ ಬಂದು, ಜೈಲಧಿಕಾರಿ ಅಲ್ಲ, ಜೈಲಲ್ಲಿ ಇರೋರು ಬಂದ್ಬಿಟ್ಟು ಅಪರಾಧಿ, ಯಾಕಮ್ಮ ಯಾರು ಊಟ ತೊಗೊಂಡೋಗ್ತಿದೀಯ ಅಂತೇಳಿ ಕೇಳಿದಾಗ ಆ ಹೊಸಬ್ರು ಬಂದಿದ್ದಾರಲ್ಲ ಅವ್ರಿಗೆ, ಅವ್ರು ಯಾಕೋ ಊಟ ಮಾಡಿಲ್ಲ, ಸೊ ಹಾಗಾಗಿ ಊಟಕ್ಕೂ ಬಂದಿಲ್ಲ, ಯಾಕೆ ಅಂತೇಳಿ ಊಟ ತೊಗೊಂಡೋಗ್ತಿದ್ದೀನಿ ಅಂದಾಗ, ನಿನಗೇನು ಬುದ್ಧಿ ಇಲ್ಲ ಕಾವೇರಿ, ಯಾಕೆ ಇಷ್ಟೊಂದೆಲ್ಲ ನೀನು ಅನುಕಂಪ ತೋರಿಸ್ತೀಯ, ನಿನ್ನ ಮೇಲೆ ಬರ್ತಿದ್ದಾಳು ಅವಳು, ನೀನು ಅವಳಿಗೆ ಸಹಾಯ ಮಾಡ್ತೀಯಲ್ಲ ಅಂದಾಗ, ಅಕ್ಕ ಬಿಡಕ್ಕ, ರಾತ್ರಿ ಎಲ್ಲ ಹಸ್ಕೊಂಡು ಮಲ್ಕೊಳಕ್ಕಾಗಲ್ಲ ಯಾರಿಗಾದ್ರು ಅಂತ ಹೇಳ್ಬಿಟ್ಟು ಅಂದಾಗ, ಬಂದು ಇಲ್ಲಿ ಒಳಗಡೆ ಹೋಗಿ ಊಟ ಕೊಡಬೇಕು ಅಂತ ಹೋಗ್ತಾಳೆ. ಫಸ್ಟು ಎದೊಳಿಸ್ತಾಳೆ, ಎದೊಳೋದೇ ಇಲ್ಲ, ಅವರು ಹುಷಾರಿಲ್ದ ಮಲ್ಕೊಂಡಿರ್ತಾರೆ. ಅಂದರೆ ಜ್ವರ ಬಂದಿರುತ್ತೆ. ಇಲ್ಲಿ ಪೊಲೀಸ್ ಅಧಿಕಾರಿ ಬಂದ್ಬಿಟ್ಟು, ಜ್ವರ ಬಂದಿದೆ ಮೇಡಮ್, ಹಾಸ್ಪಿಟಲ್ಗೆ ಹೋಗಬೇಕು ಅಂದಾಗ, ಡಾಕ್ಟರ್ ಇಲ್ಲ ಕಾವೇರಿ ಎತ್ತು ಅಂದಾಗ, ಒಂದು ಜ್ವರದ ಮಾತ್ರೆ ಆದರೂ ಕೊಡಿ ಮೇಡಮ್, ಅವ್ರಿಗೆ ಜ್ವರದ ಮಾತ್ರೆ ಕೊಡ್ತೀನಿ ಅಂತ ಕಾವೇರಿ ಹೇಳ್ತಾಳೆ. ಕಾವೇರಿ ಮನಸ್ಸು ಎಂಥದಂದರೆ, ಅವ್ರು ಎಂಥ ಕೆಟ್ಟೋರೇ ಆಗಿರಲಿ ಹೇಳಿ ಅವ್ರಿಗೆ ಒಳ್ಳೇದು ಮಾಡೋಂಥ ಮನಸ್ಸಿರುತ್ತೆ ಅವಳಿಗೆ. ಸೊ ಅವ್ರನ್ನ ಎಷ್ಟು ಎದೊಳಿಸಿದ್ರು ಎದೊಳೋದಿಲ್ಲ, ಮತ್ತೆ ಎದೊಳುತ್ತಾರೆ. ಎದೊಳಿದ ತಕ್ಷಣ ತಗೊಳ್ಳಿ ಊಟ ಮಾಡಿ ಅಂತೇಳಿ ತುತ್ತು ಮಾಡಿ, ಅಷ್ಟು ದ್ವೇಷ ಇದ್ದರೂ ಕೂಡ ಅವರಿಗೆ, ಇವ್ರ ಮೇಲೆ ಅಷ್ಟು ದ್ವೇಷ ಇದ್ದರು, ಇವ್ರ ಮೇಲೆ ಅವ್ರಿಗೆ ದ್ವೇಷ ಇದ್ದರೂ ಕೂಡ, ಸೊ ಫೈನಲಿ ಕಾವೇರಿ ದ್ವೇಷ ಇಲ್ಲ, ಅವ್ರಿಗೆ ದ್ವೇಷ ಇದೆ ಅಷ್ಟೇ. ಊಟ ಮನಸ್ಫೂರ್ತಿಯಾಗಿ ಪಾಪ 3-4 ತುತ್ತು ಊಟ ಮಾಡಿಸ್ಬಿಟ್ಟು, ತೊಗೊಳ್ಳಿ ನಿಮಗೆ ತುಂಬ ಜ್ವರ ಬಂದಿದೆ, ತೊಗೊಳ್ಳಿ ಮಾತ್ರೆ ತೊಗೊಳ್ಳಿ ಅಂತೇಳ್ಬಿಟ್ಟು ಮಾತ್ರೆನ ಕೊಟ್ಟು ರೆಸ್ಟ್ ಮಾಡಿ, ಒಂದು ಸ್ವಲ್ಪ ಹೊತ್ತಾದಮೇಲೆ ನಿಮಗೆ ಸೆಕೆ ನೀರು ಬರುತ್ತೆ, ಸೆಕೆ ನೀರು ಬಂದಾದಮೇಲೆ ಜ್ವರ ಕಮ್ಮಿ ಆಗುತ್ತೆ ಅಂತೇಳ್ಬಿಟ್ಟು ಹೇಳ್ತಾಳೆ. ಹಂಗೆ ಹೇಳಿದ ತಕ್ಷಣ ಈ ಅಮ್ಮ ಇದ್ಕೊಂಡು, ನೀನೇನೇ ನನಗೆ ನೈಸ್ ಮಾಡಿ ನನಗೆ ಇದು ಮಾಡಿದರೂ ಕೂಡ ನಾನು ಕರ್ಗೋದಿಲ್ಲ, ನಿನ್ನ ಸತ್ಯನ ನಾನು ಹೊರಗಡೆ ಬಾಲನ್ಗೆ ಹೇಳೇ ಹೇಳ್ತೀನಿ ಅಂತ ಕೂಡ ಹೇಳ್ತಾರೆ. ಮೇಡಮ್ ಈಗ ಅದೆಲ್ಲ ಇಲ್ಲಿ ಬೆಳಗ್ಗೆ ಮಾತಾಡೋಣ, ಮಲ್ಕೊಳ್ಳಿ ಮೇಡಮ್ ಅಂತ ಕಾವೇರಿ ಹೇಳ್ತಾಳೆ. ನೀನು ಏನೇ ನೈಸ್ ಮಾಡಿ ಏನೇ ಮಾಡಿದರೂ ಕೂಡ ಅಷ್ಟೇ ಕಾವೇರಿ, ನಾನು ಯಾವತ್ತೂ ಕರ್ಗೋದಿಲ್ಲ, ನನ್ನ ಮನಸ್ಸು ಕಲ್ಲಾಗಿ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳಿದಾಗ, ಮೇಡಮ್ ಯಾಕೆ ಮೇಡಮ್ ಇದೆಲ್ಲ ಮಾಡ್ತಿದ್ದೀರಾ ಅಂತ ಮತ್ತೆ ಕೇಳ್ತಾಳೆ. ನನ್ನ ಮಗಳಿಗೋಸ್ಕರ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ. ನಿಮ್ಮ ಮಗಳಿಗೋಸ್ಕರ ಅಂತಂದಮೇಲೆ ನಾನು ನನ್ನ ಮಗಳಿಗೋಸ್ಕರ ಅಲ್ವ ಇದೆಲ್ಲ ಹೋರಾಡೋದು ಅಂತ ಕಾವೇರಿ ಹೇಳ್ತಾಳೆ. ಆಗ ಅವ್ರು ಎದ್ಬಿಟ್ಟು, ನೀನು ಏನೇ ನೈಸ್ ಮಾಡಬೇಡ, ನನ್ನ ಹತ್ರ ಏನೂ ಕೇಳಬೇಡ, ನಿನಗೆ ಹೇಳ್ಬೇಕನ್ನೋದು ನನಗೇನು ರೂಲ್ಸ್ ಇಲ್ಲ, ನಿನಗೆ ಕೇಳಬೇಕು ನಾನು ಅಂತ ಹೇಳ್ಬಿಟ್ಟು ಆ ಅಮ್ಮ ಹೇಳ್ತಾಳೆ. ಹಂಗಂದ ತಕ್ಷಣ ಅಲ್ಲ ಮೇಡಮ್, ನೀವು ನಿಮ್ಮ ಮಗಳಿಗೋಸ್ಕರನೇ ಅಂತ ಹೇಳಿದ್ರಲ್ವ, ಅದಕ್ಕೋಸ್ಕರ ಅಂತೇಳಿ ಕಾವೇರಿ ಹೇಳ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ಕಳ್ಳ ಪೊಲೀಸ್ ಆಟ ಆಡ್ತಾ ಇರ್ತಾರೆ 3 ಜನ ಮಕ್ಕಳು. ಅಂದರೆ ಚಂದುನು, ಲೋಹಿತು, ರಾಣಿ 3 ಜನನೂ. 2 ಸರಿನೂ ಲೋಹಿತೆ ಸೋಲ್ತಾಳೆ. ಅಂದರೆ ಅವಳಿಗೆ ಕಳ್ಳ ಚೀಟಿನೇ ಸಿಗುತ್ತೆ. ಆ 3ನೇ ಸರಿ ನಾನೇ ಹಾಕ್ತೀನಿ ಚೀಟಿ, ಕೊಡಿ ನೀವು ಮೋಸ ಮಾಡ್ತೀರ ಅಂತೇಳಿ ಅವಳು ಹಾಕ್ತಾಳೆ. ಅವಳು ಹಾಕಿದ್ರು ಕೂಡ ಅವಳು ಕಳ್ಳಿನೇ ಆಗುತ್ತಾಳೆ ಮತ್ತೆ ಕೂಡ. ಆಗ ನೀವೆಲ್ಲ ಮೋಸ ಮಾಡಿದ್ರೆ ಚೀಟಿಂಗ್ ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ ಹಾಕ್ದಂಗೆ ಎಲ್ಲ ಅರ್ದುಬಿಟ್ಟು ಬಿಸಾಕ್ಬಿಡ್ತಾಳೆ. ಸಿಟ್ಟು ಬರುತ್ತೆ ಚಂದುಗೆ, ಯಾಕೆ ಈ ರೀತಿ ಮೋಸ ಮಾಡ್ತೀಯ ಆಟದಲ್ಲಿ, ನೀನು ಸೋತಿದ್ದೀನಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಿದ್ಯಾ, ಇದು ಆಟ ಕಣೆ, ಸೋಲಿಗೆಲ್ಲಿ ಬಿದ್ದಿದ್ದೇನೆ, ನೀನು ಯಾಕೆ ಅಷ್ಟೊಂದೆಲ್ಲ ಉರ್ಕೊಂತೀಯ ಅಂತ ಚಂದು ಹೇಳ್ತಾ ಇರ್ತಾನೆ. ನೀನು ನೋಡಿದ್ರೆ ಅವಳ ಮೇಲೆ ಸಪೋರ್ಟ್ ಮಾಡ್ತೀಯಾ, ನನಗೆ ಮಾತ್ರ ಸಪೋರ್ಟೇ ಮಾಡಲ್ಲ ಅಂತ ಲೋಹಿತು ಸಿಟ್ಟು ಮಾಡ್ಕೊತಾಳೆ. ರಾಣಿಗೆ 10 ಮಾರ್ಕ್ಸು ನನಗೆ 20 ಮಾರ್ಕ್ಸು ಅಂತೇಳಿ ಅವ್ನು ಚಂದು ಹೇಳ್ತಾ ಇರ್ತಾನೆ. ಆವಾಗ ಲೋಹಿತ್ ಇದ್ಕೊಂಡು ಬೈತಾ ಇರ್ತಾಳೆ. ಅವಳು ಯಾವಾಗಲೂ ಹಂಗೆ ಅವ್ರನ್ನ ಸೇರೋದಿಲ್ಲ, ಒಂಥರ ಪೇಣಿ ಮಾಡ್ತಾ ಇರ್ತಾಳೆ ಯಾವಾಗಲೂ ಕೂಡ. ಇನ್ನು ಅಲ್ಲಿಗೆ ಸತ್ಯಣ್ಣ ಬಂದ್ಬಿಟ್ಟು, ಏನಿದು ಗಲಾಟೆ, ಏನು ಮಾಡ್ತಾ ಇದ್ದೀರಾ ಅಂತೇಳಿ ಕೇಳ್ತಾನೆ. ನಡೆದಿದ್ದೆಲ್ಲ ಚಂದು ಹೇಳ್ತಾನೆ. ಲೋಹಿತ್ ಕೂಡ ಹೇಳ್ತಾಳೆ. ಆಗ ಹೇಳಿದ ತಕ್ಷಣ, ನೀನು ಮಾಡಿದ ತಪ್ಪಲ್ವಾ, ಯಾಕೆ ಈ ರೀತಿ ಎಲ್ಲ ಮಾಡ್ಕೊಂಡು ಬರ್ತಾ ಇರ್ತೀಯ, ಯಾವಾಗಲೂ ಅವಳ ಮೇಲೆ ಯಾಕೆ ದ್ವೇಷ ಮಾಡ್ತೀಯಾ ಅಂತ ಹೇಳ್ಬಿಟ್ಟು
ಸತ್ಯಣ್ಣ ಹೇಳ್ತಾರೆ. ಅಷ್ಟೊತ್ತಿಗೆ ಸರಳ ಬರ್ತಾಳೆ. ಏ ಸರಳ ಬಾರೆ ಇಲ್ಲಿ, ಬೆಳಗ್ಗೆ ನೀನೇನಂದೆ ಮರವ ಅಂದರೆ ಗಿಡ ಆಗಿದ್ದಾಗ ಬಗ್ಗಿಸ್ತಿದ್ದು ಮರವಾದಾಗ ಬಗ್ಗುತ್ತಾ ಅಂತೇಳಿ ನೀನೇ ತಾನೇ ಹೇಳಿದ್ದು ಅಂತೇಳ್ಬಿಟ್ಟು ಹೇಳಿದಾಗ ಲೋಹಿತ್ ಇದ್ಕೊಂಡು ಅಪ್ಪ ಯಾವಾಗಲೂ ಜೈಲ್ ರಾಣಿಗೆ ಸಪೋರ್ಟ್ ಮಾಡ್ತೀಯ ಅಂದಾಗ ಹೊಡೆಯೋಕ್ಕಂತ ಹೋಗ್ಬಿಡ್ತಾರೆ ಕೈ ಎತ್ಕೊಂಡು. ಆಗ ನಾವು ಹೊಡೆಯೋದಿಲ್ಲ ನೋಡೆ ನಿನ್ನ ಮಗಳು ಯಾವ ಥರ ಮಾಡ್ತಿದ್ದಾಳಂತ ನೀನೇ ತಾನೇ ಹೇಳಿದ್ದು. ಈಗ ತಪ್ಪು ಮಾಡಿರೋರಿಗೆ ಎಲ್ಲರಿಗೂ ಒಂದೇ ನ್ಯಾಯ ಕೊಡಬೇಕಲ್ವ, ಅವ್ಳಿಗೆ ಏನು ಶಿಕ್ಷೆ ಕೊಡ್ತೀವಾಗ ಅಂತೇಳಿ ಕೇಳಿದಾಗ ರೀ ಬಿಡ್ರಿ ಹೋಗ್ಲಿ ಸಣ್ಣ ಮಕ್ಕಳು ಅಂದಾಗ ನೀನೇ ತಾನೇ ಹೇಳಿದ್ದು ಈಗಲೇ ಬಗ್ಗಿಸ್ಬೇಕು ಅಂತ, ನೀನು ಕೊಡ್ತಿಲ್ಲ ಅಂದ್ರೆ ನಾನು ಕೊಡ್ಲಾ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ನಾನೇ ಕೊಡ್ತೀನಿ ಅಂತ ಕೂಡ ಹೇಳ್ತಾಳೆ ಸರಳ. ಕಣ್ಣು ಮಿಟ್ಟಿಸ್ಕೊಂಡು ಲೋಹಿತ್ಗೆ ಬಸ್ಕಿ ಹೊಡಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಅಂದರೆ ಅವ್ರ ಮಗಳಿಗೆ ಕಣ್ಣು ಮಿಟ್ಟಿಸೋದು ಬಸ್ಕಿ ಹೊಡಿ ಅಂತ ಹೇಳ್ಬಿಟ್ಟು ಬಸ್ಕಿ ಹೊಡ್ಸೋಕ್ಕೆ ಟ್ರೈ ಮಾಡ್ತಾಳೆ. ಇನ್ನು ಅವಳು ಕೂಡ ಬಸ್ಕಿ ಹೊಡಿಯೋಕ್ಕೆ ಶುರು ಮಾಡ್ಕೊತಾಳೆ. ಆವಾಗ ಸತ್ಯಣ್ಣ ಇದ್ಕೊಂಡು ಬಸ್ಕಿ ಹೊಡ್ಕೊಂಡು ರಾಣಿಗೆ ಕ್ಷಮಿಸ್ಬಿಡು, ಇನ್ಮೇಲೆ ಈ ರೀತಿ ತಪ್ಪು ಮಾಡಲ್ಲ ಅಂತ ಅಂದ್ಕೊಂಡು ಬಸ್ಕಿ ಹೊಡಿಬೇಕು ನೀನಂತ ಕೂಡ ಸತ್ಯಣ್ಣ ಹೇಳ್ತಾರೆ. ಆವಾಗ ಇನ್ನಸು ಅವಳು ಕೂಡ ಇನ್ನು ಹಂಗಂತ ಹೇಳ್ಕೊಂಡು ಬಸ್ಕಿ ಹೊಡಿಯೋಕ್ಕೆ ಶುರು ಮಾಡ್ತಾಳೆ. ಅದು 101 ಬಸ್ಕಿ ಹೊಡೆಸ್ತಾರೆ. ಅದನ್ನು ರಾಣಿ ನೋಡಿ ತುಂಬ ಬೇಜಾರು ಮಾಡ್ಕೊತಾಳೆ, ನನ್ನಿಂದ ಇದೆಲ್ಲ ಆಗ್ತಿದೆ ಅಂತ. ಆದರೂ ಕೂಡ ಅವಳು ರಾಣಿನ ಸೇರಲ್ವಲ್ಲ, ಸೊ ಹಾಗಾಗಿ ಸತ್ಯಣ್ಣ ಕರೆಕ್ಟಾಗೆ ಮಾಡ್ತಿರ್ತಾರೆ ಯಾವಾಗಲೂ ಕೂಡ. ಈ ಸರಳ ಮಾತ್ರ ಆ ಕಡೆ ಈ ಕಡೆ ಕೂಡ ಮತ್ತೆ ಸತ್ಯಣ್ಣ ಹೇಳ್ತಾರೆ ಮತ್ತೆ ರಿಪೀಟ್ ಆಗದಿರಂಗೆ ನೋಡ್ಕೊ ನಿನ್ನ ಮಗಳಿಗೆ ಬುದ್ಧಿ ಕಲಿಸು ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಒಂದು ಕಡೆ ಅಮ್ಮ ಸ್ಟೋರಿನೆಲ್ಲ ಹೇಳ್ತಾಳೆ, ಯಾಕೆ ಈ ರೀತಿ ನೀವು ಬಂದ್ರಿ ಏನು ಅಂತ ಕೇಳಿದಾಗ ಬಾಲನ್ಗೆ ಯಾಕೆ ಸಹಾಯ ಮಾಡ್ತೀರಂತ. ನನಗೆ ಬಾಲ ಬೇಕಾದಷ್ಟು ದುಡ್ಡು ಕೊಡ್ತಾನೆ ನನ್ನ ಮಗಳನ್ನ ಓದ್ಸೋಕ್ಕೋಸ್ಕರ ನನ್ನ ಮಗಳಿಗೋಸ್ಕರ ಅಂತೇಳಿ ಹೇಳಿದಾಗ ಮೇಡಮ್ ಯಾಕೆ ಮೇಡಮ್ ಅಂತ ಕೇಳಿದಾಗ ನೋಡು ಅಕ್ಕ ಅಂತಲೇ ಕರೀತಾರೆ ಕಾವೇರಿ, ನಾನು ಎಂತನು ಗೊತ್ತಾ ನಿನ್ನ ಗಂಡ ಎಲ್ಲೋದ ಅಂತ ಕಾವೇರಿ ಕೇಳ್ತಾಳೆ. ನನ್ನ ಗಂಡನ ಅವನಂತ ಲೋಪರ್ ನನ್ನ ಮಗ ಯಾರೂ ಇಲ್ಲ, ಚೆನ್ನಾಗಿ ಕುಡ್ಕೊಂಡು ಬಂದ್ಬಿಟ್ಟು ನನ್ನ ಮಗಳನ್ನ ಇಬ್ಬರನ್ನ ಸಿಕ್ಕಾಬಟ್ಟೆ ಹೊಡಿತಾ ಇದ್ದ. ನಾನು ಒಂದಿನ ಕೋಪ ಮಾಡಿಕೊಂಡು ಅವನ್ನ ಸಾಯಿಸ್ಬಿಟ್ಟೆ. ನಾನು ಅವನಿಗೆ ಗೊತ್ತು ಟಾರ್ಚರಿ ತಡ್ಕೊಳ್ಳಾರ್ದ ನನ್ನ ಕೈಯಿಂದನೇ ನಾನು ಕೊಲೆ ಮಾಡಿದ್ದೀನಿ ಅಂತಂದಮೇಲೆ ನಿನಗೆಲ್ಲ ನನ್ನ ಕರುಣೆ ತೋರಿಸ್ತೀನ ಅಂತ ಹೇಳ್ಬಿಟ್ಟು ಹೇಳಿದಾಗ ಆದರೆ ಅಕ್ಕ ಇವಾಗ ಏನಕ್ಕ ನೀನು ಈ ರೀತಿ ಎಲ್ಲ ಮಾಡಿ ಬಂದಿದ್ದೀಯ ಅಂತ ಕಾವೇರಿ ಅಂತಾಳೆ. ನನ್ನ ಮಗಳು ಇವತ್ತು ಪರದೇಸಿ ಆಗಿದ್ದಾಳೆ ಅವನಿಂದ. ನನ್ನ ಮಗಳನ್ನ ನೋಡ್ಕೊಳ್ಳೋಕ್ಕೆ ಹೊರಗಡೆ ಯಾರೂ ಇಲ್ಲ, ನನ್ನ ಮಗಳನ್ನ ಓದ್ಸೋಕ್ಕೂ ಯಾರೂ ಇಲ್ಲ. ನನ್ನ ಮಗಳಿಗೋಸ್ಕರನೇ ಈ ಕೆಲಸ ಮಾಡ್ತಿರೋದು. ನಾನು ನಿನ್ನ ಇನ್ಫಾರ್ಮೇಷನ್ ಎಲ್ಲ ತೊಗೊಂಡೋಗಿ ನಾನು ಹೊರಗಡೆ ಬಾಲನ್ಗೆ ಕೊಟ್ಟರೆ ಅವನು ದುಡ್ಡು ಕೊಡ್ತಾನೆ, ನನ್ನ ಮಗಳನ್ನ ನಾನು ಓದಿಸ್ಬೋದು ಅಂತೇಳಿ ಅವ್ರ ಸಂಕಟನೆಲ್ಲ ಹೇಳ್ಕೊತಾರೆ ಕಾವೇರಿ ಹತ್ರ. ಆದರೂ ಕೂಡ ನೀವು ಮಾಡ್ತಿರೋದು ತಪ್ಪಲ್ವೇನಕ್ಕ, ನಿಮ್ಮ ಮಗಳಿಗೋಸ್ಕರನಲ್ವ ಇಷ್ಟೆಲ್ಲ ಮಾಡ್ತಿರೋದು, ನಾನು ನನ್ನ ಮಗಳಿಗೋಸ್ಕರ ಅಂತ ಕಾವೇರಿ ಹೇಳ್ತಾಳೆ. ಆದರೂ ಕೂಡ ನನಗೆ ದುಡ್ಡು ಬರುತ್ತಲ್ಲ, ಈಗ ನನ್ನ ಮಗಳನ್ನ ಓದಿಸೋರ್ಯಾರು, ನನ್ನ ಮಗಳು ಕಷ್ಟ ಸುಖ ನೋಡೋರು ಯಾರು ಅಂತೇಳ್ಬಿಟ್ಟು ತುಂಬಾ ಫೀಲ್ ಮಾಡ್ಕೊತಾಳೆ. ಅಕ್ಕ ಆಯಿತು ಅಕ್ಕ ಸಮಾಧಾನ ಮಾಡ್ಕೊಳ್ಳಿ ಅಕ್ಕ ಅಂದಾಗ ನೀನೇನೇ ನೈಸ್ ಮಾಡೋಕ್ಕೆ ಬಂದರು ಅಷ್ಟೇ ಕಾವೇರಿ, ನಾನಂತೂ ಈ ಸತ್ಯ ಹೇಳ್ದಲ್ಲೇ ಇರೋದಿಲ್ಲ, ಸತ್ಯ ಹೇಳೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಮ್ಮ. ಆಗ ಹೇಳಿದ ತಕ್ಷಣ ಇನ್ನು ಕಾವೇರಿ ಏನೂ ಮಾಡೋಕ್ಕಾಗೋದಿಲ್ಲ. ಈಗ ಇವನ್ನ ಫಸ್ಟು ಬಂದು ಹೊರಗಡೆ ಕಳಿಸ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ಪೊಲೀಸ್ ನಿಂತಿರ್ತಾರಲ್ವ ಅವ್ರಿಗೆ ಹೇಳ್ತಾಳೆ ಅಮ್ಮ. ಆಗ ಹೇಳಿದ ತಕ್ಷಣ ಇನ್ನು ಪೊಲೀಸ್ ಅಧಿಕಾರಿ ಇದ್ಕೊಂಡು ಕಾವೇರಿ ಹೊರಗಡೆ ಹೋಗು ಅಂತ ಹೇಳ್ಬಿಟ್ಟು ಅಮ್ಮ ಬಾಗಿಲು ತೆಗೆದ್ಬಿಟ್ಟು ಹೊರಗಡೆ ಕಳಿಸ್ತಾಳೆ. ಇನ್ನು ಇಲ್ಲಿ ಒಂದು ಕಡೆ ರಾಣಿ ಇದ್ಕೊಂಡು ಗೊಂಬೆನ ಹಿಡ್ಕೊಂಡು ಇವತ್ತಿನ ದಿನ ಏನು ನಡೆದಿತ್ತೋ ಅವಳು ದಿನ ಅವತ್ತಿನ ದಿನ ಏನು ನಡೆದಿರುತ್ತೋ ಅದನ್ನೆಲ್ಲ ಆ ಗೊಂಬೆ ಹತ್ರ ಶೇರ್ ಮಾಡ್ಕೊಳ್ಳೋದಂದರೆ ಅವ್ರ ಅಮ್ಮನಿಗೆ ತಿಳಿಲಿ ಅಂತ ಹೇಳ್ಬಿಟ್ಟು, ಅಮ್ಮ ಇವತ್ತು ಏನಾಯಿತು ಗೊತ್ತಾ ಅಮ್ಮ, ಇವತ್ತು ನಾನು ಶೂ ಹಾಕ್ಕೊಂಡು ಮತ್ತು ಯೂನಿಫಾರ್ಮ್ ಹಾಕ್ಕೊಂಡು 2 ಜಡೆ ಹಾಕ್ಕೊಂಡು ಸ್ಕೂಲಿಗೆ ಹೋಗಿದ್ನಮ್ಮ. ಅದೆಲ್ಲ ನನಗೆ ಮಾಮನೇ ಕೊಡಿಸಿದ್ದು. ಮತ್ತು ಸ್ಕೂಲಲ್ಲಿ ನನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಮತ್ತು ಲೋಹಿತು ಮತ್ತು ಸ್ವಲ್ಪ ನನ್ನ ಹಿಂಸೆ ಮಾಡ್ತಾಳೆ ಅಷ್ಟೇ ಅವಳು, ಆದರೂ ಕೂಡ ಒಳ್ಳೆಯೇ ಅಟುಮಾರಿ ಅಷ್ಟೇನೆ. ಮತ್ತು ಚಂದು ಮತ್ತು ಇನ್ನೊಬ್ರು ತೇಜು ಬಂದಿದ್ನಮ್ಮ. ತೇಜಿಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ ಗೊತ್ತಾ, ಅವನು ಇಂಗ್ಲೀಷಲ್ಲೇ ಮಾತಾಡ್ತಾನೆ, ಆದರೂ ಕೂಡ ಒಂಚೂರು ಕೊಬ್ಬಿಲ್ಲ. ಅವನು ನನ್ನ ಪಕ್ಕದಲ್ಲೇ ಕುಂಡ್ರಿಸ್ಕೊಂಡು ನನ್ನ ಶಾಲೆಗೆ ಎಲ್ಲ ಸಪೋರ್ಟ್ ಮಾಡಿದ್ನಮ್ಮ. ಅವ್ನ ಫ್ರೆಂಡ್ಸ್ ಎಲ್ಲ ನನಗೆ ಪರಿಚಯ ಮಾಡಿಕೊಟ್ಟ ಅಂತೇಳಿ ನಡೆದಿರೋದೆಲ್ಲ ಹೇಳ್ತಾಳೆ. ಅಮ್ಮ ಇವತ್ತು ನಾನು ಸ್ಕೂಲಿಗೆ ಹೋಗ್ತಾ ಇದ್ದೀನಿ, ಚೆನ್ನಾಗಿ ಓದ್ಬಿಟ್ಟು ಒಂದು ವಿಷಯ ಗೊತ್ತಾ, ನಮ್ಮ ಮಾಮ ಮುದ್ಕಪ್ಪ ಆಗ್ತಾರಲ್ಲ ಅವಾಗ ನನ್ನ ಮಾಮನೂ ನೋಡ್ಕೊತೀನಿ, ಮತ್ತು ನೀನು ಅಷ್ಟೊತ್ತಿಗೆ ಜೈಲಿಂದ ಬಿಡಿಸ್ಕೊಬರ್ತೀನಿ. ನಾನು ನೀನು ಸರಳ ಅತ್ತೆ, ಲೋಹಿತು, ಚಂದು ಎಲ್ಲರೂ ತುಂಬ ಖುಷಿಯಿಂದ ಇರ್ಬೋದು ಅಮ್ಮ. ನನ್ನ ಒಂದ್ಸರಿ ಮಗಳೇ ಅಂತ ಕರಿಯಮ್ಮ, ರಾಣಿ ಅಂತ ಕರಿಯಮ್ಮ ಅಂದಾಗ ರಾಣಿ ಅಂತ ಕರೆದಂಗೆ ಆಗ್ಬಿಡುತ್ತೆ ಗೊಂಬೆಯಿಂದ. ಅದನ್ನು ಹಗ್ ಮಾಡ್ಕೊತಾ ಇರ್ತಾಳೆ. ಅಷ್ಟೊತ್ತಿಗೆ ಸತ್ಯಣ್ಣ ಬರ್ತಾರಲ್ಲಿಗೆ. ಸತ್ಯಣ್ಣ ಬಂದ ತಕ್ಷಣ ಏನು ರಾಣಿ ಅಮ್ಮ ನೆನಪಾಗ್ತಿದ್ದಾರ ಅಂತೇಳಿ ಕೇಳಿದಾಗ ಹೌದು ಮಾಮ ಅಂತೇಳಿ ಹೇಳ್ತಾಳೆ. ಸರಿ ಆಗಿದ್ದರೆ ನಿನಗೊಂದು ಗುಡ್ ನ್ಯೂಸು ಅಂತ ಹೇಳಿದಾಗ ಏನು ಮಾಮ ಅದು ಅಂದಾಗ, ಸ್ಕೂಲ್ನ ಮುಗಿಸ್ಕೊಂಡು ಆದಮೇಲೆ ನಾಳೆ ಅಮ್ಮನ ನೋಡೋಕ್ಕೆ ಹೋಗೋಣ, ಈಗ ಗಗನ ಮೇಡಮ್ ಹತ್ರ ಮಾತಾಡ್ಕೊಂಡು ಬಂದಿದ್ದೀನಿ, ನಮಗೆ ಪರ್ಮಿಷನ್ ಸಿಕ್ಕಿದೆ ಅಂತ ಹೇಳಿದಾಗ ಮಾಮ ನಿಜನಾ ಅಂತೇಳಿ ಕೈ ಹಿಡ್ಕೊಂಡು ಸುತ್ತು ತಿರುಗಿಸ್ಬಿಡ್ತಾಳೆ. ರಾಣಿ ಬಿಡೆ ನನಗೆ ಕಣ್ ತಿರ್ಗುತ್ತೆ ಅಂತ ಅವ್ರ ಮಾಮ ಹೇಳ್ತಾ ಇರ್ತಾನೆ. ಇವರಿಬ್ಬರು ಜೋಡಿನೇ ಒಂದು ಚಂದ ಅಂತಲೇ ಹೇಳ್ಬೋದು. ಹಾಗಿದ್ರೆ ಮಾಮ ಆಗಿದ್ರೆ ಅಮ್ಮನ ನೋಡ್ತೀವ ನಾವಿಬ್ಬರು ಅಂತೇಳಿ ರಾಣಿ ಹೇಳ್ತಾಳೆ. ಹೌದು ಕಂದ ನಾಳೆ ಹೋಗಿ ನೋಡ್ಕೊಂಡು ಬರ್ತೀವಿ ಅಂತ ಕೂಡ ಅಲ್ಲಿ
ಅಲ್ಲಿ ಸತ್ಯಣ್ಣ ಹೇಳ್ತಾರೆ. ಇನ್ನೊಂದು ಕಡೆ ಫೋಟೋ ಮುಂದೆ ನಿಂತ್ಕೊಂಡು ಇವನು ನಾಟಕಕಾರ ವರದ ನಿಂತಿರ್ತಾನೆ. ಅಲ್ಲಿಗೆ ಬಾಲ ಬಂದ್ಬಿಟ್ಟು ನಾಳೆ ಪರ್ಮಿಷನ್ ಸಿಕ್ಕಿದೆ ಜೈಲಿಗೆ ಹೋಗೋಣ ಅಂತ ಕೂಡ ಹೇಳ್ತಾನೆ. ಇನ್ನು ಇಲ್ಲಿ ಒಂದು ಕಡೆ ಫೈನಲಿ ಇವರಿಬ್ಬರು ಸೊಸೆನೂ ಮಾಮ ಇಬ್ಬರು ಚಂದಮಾಮನ ಹತ್ರ ಮಾತಾಡ್ತಾರೆ. ಮಾಮ ಈ ಚಂದಮಾಮನ ಹತ್ರ ಎಲ್ಲ ಹೇಳ್ಕೊಂಡ್ರೆ ಅಮ್ಮನಿಗೆ ಹೇಳುತ್ತಾ ಚಂದಮಾಮ ಹೋಗಿ ಅಂತ ಕೇಳ್ತಾಳೆ. ಹೌದು ರಾಣಿ, ಎಲ್ಲರನ್ನೂ ಚಂದಮಾಮನೇ ನೋಡೋದು ಅಂದಾಗ ಯಾರ್ಯಾರಿಗೆ ಕಾಣಿಸುತ್ತೆ ಚಂದಮಾಮ ಅಂತ ಕೇಳಿದಾಗ ನನಗೂ ನಿನಗೂ ನಿಮ್ಮಮ್ಮನಿಗೂ ಇಡೀ ಜಗತ್ತಿಗೆ ಕಾಣಿಸುತ್ತೆ ಅಂತೇಳಿ ಸತ್ಯಣ್ಣ ಹೇಳ್ತಾರೆ. ಹಾಗಿದ್ರೆ ನಾನು ಎಲ್ಲ ವಿಷಯನೂ ಶೇರ್ ಮಾಡ್ಕೊತೀನಿ, ಅಮ್ಮನಿಗೆ ಹೋಗಿ ವಿಷಯ ಹೇಳುತ್ತೆ ಅಂತ ಅಂದಾಗ ಹೌದು ಅಂತ ಅಂದಾಗ ಅಮ್ಮ ಹಾಗಿದ್ರೆ ನಾನು ಬರ್ತೀನಿ ನಾಳೆ, ಹೋಗಿ ಹೇಳ್ಬಿಡು ನೀನು ನಮ್ಮ ಅಮ್ಮನಿಗೆ ನಾನು ಬರ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಚಂದಮ್ಮನಿಗೆ ಹೇಳ್ತಾಳೆ ರಾಣಿ. ಈ ನಮ್ಮಮ್ಮ ಒಂದು ಕೆಲಸ ಮಾಡೋಣ, ಅಮ್ಮನಿಗೆ ಒಳ್ಳೇದೇನಾದರೂ ಇಷ್ಟ ಆಗಂತ ಒಂದು ತಿಂಡಿನ ಊಟನ ತೊಗೊಂಡೋಗೋಣ. ಯಾಕೆಂದರೆ ಮನೆ ಊಟ ಕೂಡ ರೂಲ್ಸ್ ಇದೆ ಜೈಲಲ್ಲಿ, ಎಲ್ಲರೂ ಕೂಡ ಊಟ ತೊಗೊಂಡು ಬಂದು ಮನೆ ಊಟನ ಕೊಟ್ಬಿಟ್ಟು ಬರ್ತಾರೆ ಜೈಲಲ್ಲಿರೋರಿಗೆ. ಆದರೆ ನಮ್ಮಿಬ್ಬರಿಗೆ ಯಾರೂ ಕೊಡೋರೇ ಇರಲಿಲ್ಲ ಅವಾಗೆಲ್ಲ. ಇವಾಗ ನಾನು ನಮ್ಮ ಅಮ್ಮನಿಗೆ ಇದ್ದೀನಲ್ವ, ನಾನು ನೀನಿಬ್ಬರು ತೊಗೊಂಡೋಗಿ ಹೋಗೋಣ ಅಂತ ಅಂದಾಗ ಆಯಿತು ಆಗಿದ್ರೆ ಈಗಲೇ ರೆಡಿ ಮಾಡೋಣ ಅಂತ ಸತ್ಯಣ್ಣ ಹೋಗಿ ಎಲ್ಲ ಅಡುಗೆನ ರೆಡಿ ಮಾಡ್ತಾ ಇದ್ದಾರೆ. ಸೊ ಫೈನಲ್ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ನಾಳೆ ಒಂದು ಕಡೆ ವರ್ಧಗೂ ಪರ್ಮಿಷನ್ ಸಿಕ್ಕಿದೆ, ಬಾಲನ್ಗೂ ಪರ್ಮಿಷನ್ ಸಿಕ್ಕಿದೆ ಜೈಲಿಗೆ ಬರೋಕ್ಕೆ, ಇತ್ತ ಸತ್ಯಣ್ಣಗೂ ರಾಣಿಗೂ ಪರ್ಮಿಷನ್ ಸಿಕ್ಕಿದೆ. ಒಬ್ರೊಬ್ರು ಮುಖವಾಡ ಆಗೋದಂತೂ ಪಕ್ಕ, ಅಂದರೆ ಮುಖಭೇಟಿ ಆಗೋದಂತೂ ಪಕ್ಕ ನಾಳೆಯ ಸಂಚಿಕೆಯಲ್ಲಿ. ಸೊ ಹಾಗಾಗಿನೇ ನಾಳೆ ಮಿಸ್ ಮಾಡದೆ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಹೀಗೇ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡ್ರೆ ನಿಮಗೆ ಈ ರೀತಿ ಒಳ್ಳೆ ಮಾಹಿತಿ ಸಿಗುತ್ತೆ ನನ್ನ ಕಡೆಯಿಂದ. ವಿಡಿಯೋ ನೋಡೋರಿಗೆಲ್ಲ ಮನಸ್ಫೂರ್ತಿಯಾಗಿ ಧನ್ಯವಾದಗಳು.